ಹಲೋ ವೀಕ್ಷಕರೇ, ಮಹೋತ್ಸವ ವ್ಲಾಗ್ಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪು ಬಳಸ್ಕೊಂಡು ಕಡಲೆಬೇಳೆ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 3 ಅವರ್ ನೆನೆಸಿಟ್ಕೊಂಡೆ. ಒಂದು 1/4 kg ತೊಗೊಂಡಿದ್ದೆ. ಇವಾಗ ಮಸಾಲೆಗೋಸ್ಕರ ಕಲ್ಲು ಒಂದು ಸ್ವಲ್ಪ ಕಲ್ಲು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಲ್ಲು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ ಇಷ್ಟೂ ಮಸಾಲೆಗೋಸ್ಕರ ತೊಗೊಂಡಿದ್ದೀನಿ. ಅದು ಕಲ್ಲುವ ಹಾಕಿದ್ರೆ ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಬೇರೆಯೇ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ. ಮತ್ತು ಕಲಿಸ್ಕೊಳ್ಳೋಕ್ಕೋಸ್ಕರ ವಡೆ ಕಲಿಸ್ಕೊಳ್ಳೋಕ್ಕೆ ಇದು ನುಗ್ಗೆ ಸೊಪ್ಪು ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಇಷ್ಟನ್ನು ವಡೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಮಸಾಲೆ ಐಟಮ್ ಎಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಕಲ್ಲುವ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಮಸಾಲೆಗೋಸ್ಕರ ರುಬ್ಕೊಳ್ತಾ ಇದ್ದೀನಿ. ಅದು ಬ್ಲೇಡ್ಗೆ ಸಿಗೋದಿಲ್ಲ ಅಲ್ವಾ, ಈಗ ಸ್ವಲ್ಪನೇ ಇದ್ದರೆ ಬ್ಲೇಡ್ಗೆ ಸಿಗೋದಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ಕೋತೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಅಂದರೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿಯೇ ಇರಬೇಕು. ವಡೆಗೆ ಯಾವಾಗಲೂ ತರಿಯಾಗಿ ರುಬ್ಕೋಬೇಕು. ಆ ಥರ ರುಬ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಗಟ್ಟಿಯಾಗಿ ಇರಬೇಕು, ನೀರು ಸೇರಿಸ್ಬಾರ್ದು. ನೀರು ಸೇರಿಸ್ತೀರ ರುಬ್ಕೊಂಡು ಬರಬೇಕು. ಇವಾಗ ಇರೋ ಬೇಳೆ ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ತರಿಯಾಗಿಯೇ ಇರಬೇಕು, ನುಣ್ಣಗಿರಬಾರ್ದು. ನೆನೆಸೋದು ಅಷ್ಟೇ, ತುಂಬ ನೆನೆಸಬಾರ್ದು. ಒಂದು 80% ನೆಂದರೆ ಸಾಕು. ಇಲ್ಲ ತುಂಬ ನೆಂದರೆ ಮೆತ್ತಗಾಗುತ್ತೆ, ವಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು 80% ನೆನೆಸ್ಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ, ಬೇಳೆ ಬೇರೆ ಬೇರೆಯೇ ರುಬ್ಕೊಬಂದಲ್ವ, ಅದೆಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ನುಗ್ಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದೆಲ್ಲ ನಮ್ಮ ಮನೆಯದೇನೆ, ನಾವೇ ಬೆಳೆದಿರೋದು. ಸಾಮಾನ್ಯವಾಗಿ ನಾನು ಇದೆಲ್ಲನೂ ಎಲ್ಲೂ ತೊಗೊಬರೋದಿಲ್ಲ, ಎಲ್ಲ ನಾವೇ ಬೆಳ್ಕೊಂಡಿರೋದನ್ನೇ ಯೂಸ್ ಮಾಡ್ಕೊತೀನಿ. ಎಲ್ಲ ಆರ್ಗ್ಯಾನಿಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ಸೋಡಾ ಹಾಕ್ಕೋಬೇಕು, ಅಡುಗೆ ಸೋಡಾ ಒಂಚೂರು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಗರಿಗರಿಯಾಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ ವಡೆ ಅಂತ ಅಂದ್ಬಿಟ್ಟು 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೀನಿ. ಈಗ ನೋಡಿ, ಅದು ಅಕ್ಕಿ ಹಿಟ್ಟು. ಅದು ಯಾಕಂದರೆ ಗರಿಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬಿಡಬೇಕು. ಯಾಕಂದರೆ ಅದು ಉಪ್ಪು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಲಾಸ್ಟಲ್ಲಿ, ಅದೆಲ್ಲ ಸ್ವಲ್ಪ ಒಂದು 5 ನಿಮಿಷನೇ ಬಿಟ್ಟರೆ ಒಳ್ಳೆಯದು. ನೋಡಿ, ಎಲ್ಲ ಸೇರಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಈಗ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ವಡೆ ಮಾಡ್ಕೊಳ್ಳೋಣ ಅಂತ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು, ಉಪ್ಪು ಅದೆಲ್ಲ ಹೊಂದ್ಕೊಳ್ಳಿ. ಈಗ ವಡೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಫಸ್ಟು ಉಂಡೆ ಮಾಡಿಟ್ಕೊಳ್ಳೋಣ. ಒಂದೇ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ತೀನಿ ನಾನು. ಉಂಡೆ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಇಟ್ಟಿದ್ದೀನಿ ಆಲ್ರೆಡಿ, ಬಾಣಲಿ ಕಾಯ್ತಾ ಇದೆ ಎಣ್ಣೆ. ನಾವು ಈ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕೆಲವರು ಹೇಳ್ತಾರೆ ತುಂಬ ಹೀಟು, ನುಗ್ಗೆ ಸೊಪ್ಪು ಜಾಸ್ತಿ ಬಳಸಬಾರ್ದು ಅಂತ. ಜಾಸ್ತಿ ಏನು ಬಳಸಲ್ಲ, ನಾವು ಒಂದು ಸ್ವಲ್ಪ ತಾನೇ ಹಾಕ್ಕೊತೀವಿ. ಏನು ಹೀಟು ಇರೋಲ್ಲ, ಏನೂ ಇರೋಲ್ಲ, ಚೆನ್ನಾಗೇ ಇರುತ್ತೆ. ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸುಮ್ಮನೆ ಹೀಟು ಅಂತಾರೆ ಅಷ್ಟೇ. ನೋಡಿ, ವಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಡೆ ಕೆಲವ್ರಿಗೆ ಉಬ್ಬದಂಗೆ ಇರಬೇಕು ವಡೆ, ಕೆಲವ್ರಿಗೆ ಆ ಥರ ಉಬ್ಬದಂಗೆ ಇರ್ಬೋದು, ತಟ್ಬಿಡ್ತಾರೆ, ಹಿಂಗೆ ತಟ್ಬಿಡ್ತಾರೆ. ಯಾರಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ನಾನು ಸ್ವಲ್ಪ ಉಬ್ಬದಂಗೆ ಹಾಕ್ತಾಯಿದ್ದೀನಿ.
ಕೆಲವ್ರಿಗೆ ಈ ಥರ ಇದ್ದರೆ ಇಷ್ಟ ಆಗಲ್ಲ, ತಟ್ಟಗಿರಬೇಕು. ಇದು ಈ ಥರ ಇದ್ದರೆ ಬೇಯಲ್ಲ ಅಂತಾರೆ. ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು 1-2 ನಿಮಿಷ ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗೇ ಬೇಯುತ್ತೆ, ಚೆನ್ನಾಗಿ ಗರಿಯಾಗಿ ಬರುತ್ತೆ ವಡೆ. ಲೋ ಫ್ಲೇಮಲ್ಲಿ ಸ್ವಲ್ಪ, ಅಂದರೆ ತೀರಾ ಲೋ ಫ್ಲೇಮು ಅಲ್ಲ, ಸ್ವಲ್ಪ ಕಮ್ಮಿ ಉರಿ ಅಷ್ಟೇ. ಜಾಸ್ತಿ ಉರಿಲಿಟ್ಟರೆ ಬೇಗ ಕಪ್ಪಗಾಗಿ ಹೋಗುತ್ತೆ, ಒಳಗಡೆ ಬೇಯಲ್ಲ, ಹಂಗಾಗಿ ಹಸಿ ಹಸಿನೇ ಇರುತ್ತೆ. ಹಾಗಾಗಿ ಅಷ್ಟೇ. ನೋಡಿ ಆಯಿತು, ನೀವು ಈ ಥರ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು